ಗುಜರಾತ್ನ ಭೂಮಿಯಲ್ಲಿ ಅಹಮದಾಬಾದ್ನಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರ ನಾಡು, ಅಲ್ಲಿಂದ ಇವತ್ತು ಈ ಒಂದು ಮಹಾಧಿವೇಶನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಏನಿರಬೇಕು, ವಿಶೇಷವಾಗಿ ನಾವು ಜನತೆಗೆ, ಅದರಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಮತ್ತು ತಾವು AICC ಅಧ್ಯಕ್ಷರ ಭಾಷಣವನ್ನು ಕೂಡ ಕೇಳಿದ್ರಿ. ಮುಂದುವರೆದ ಜಾತಿಗಳಿರುವಂಥ ಬಡವರು ಕೂಡ ಇವತ್ತೊಂದು ದಿವಸ ಒಂದು ಸೌಲಭ್ಯಗಳು ಅವ್ರಿಗೆ ಮೇಲೆತ್ತುವಂಥ ಒಂದು ಕೆಲಸ ಆಗಬೇಕು ಅಂಥೇಳಿ ಇವತ್ತು ನಿರ್ಣಯ ಮಾಡಿದೆ. ಇವತ್ತು ಪಕ್ಷ ಇವತ್ತು ಮತ್ತೊಮ್ಮೆ ಇವತ್ತು ಭಾಳ ಒಂದು ಹೊಸ ಚೈತನ್ಯದಿಂದ, ಹುರುಪಿನಿಂದ ಇವತ್ತು ನಾವು ಸಂಘಟನೆಯನ್ನು ಮಾಡೋ ಮೂಲಕ ಇವತ್ತು ದೇಶದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಎಲ್ಲರೂ ಕೂಡ ಮಾತನಾಡಿದ್ರು. ಹೌದು, ಅದೇ ಹೇಳಿದ್ನಲ್ಲ ನಾನು, ಅದೇ ಹೇಳಿದ್ದೀನಿ. OBC ಹಿಡ್ಕೊಂಡು ಎಲ್ಲರನ್ನು, ಇನ್ಕ್ಲೂಡಿಂಗ್ ಮುಂದುವರೆದ ಜಾತಿ ಇರುವಂಥ ಬಡವರು ಕೂಡ. ಅದು ನೋಡು, ಎಲ್ಲದಕ್ಕೂ ಒಂದೊಂದು ಕಡೆ ಎಕ್ಸೆಪ್ಷನ್ಸ್ ಇರ್ತದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಇವತ್ತು ರಾಜ್ಯಸಭಾ ಅದರಲ್ಲಿ ಇದು ಮಾಡಿಕೊಂಡು, ಯಾಕಂದ್ರೆ ಅವರು ಸಮರ್ಥರಿದ್ದಾರೆ, 50 ವರ್ಷದ ಸುದೀರ್ಘವಾದಂಥ ಅನುಭವ ಇದೆ. ಅಲ್ಲಿ ಎಲ್ಲವನ್ನು ಕೂಡ ಎಲ್ಲರಿಗೂ ಅಪ್ಲೈ ಮಾಡಲಿಕ್ಕೆ ಆಗ ಒಂದೊಂದು ಕಡೆ